ನಾವು ಕಲಿಯೋಣ ಇವತ್ತು ಆಟೋಡೆಸ್ಕ್ 3ds Max ಒಳಗಡೆ 3D ಮಾಡಲಿಂಗ್ ಅನ್ನ ಯಾವ ತರ ಮಾಡಬಹುದು, ಇಂಟೀರಿಯರ್ ಡಿಸೈನಿಂಗ್ ನಾವು ಆಟೋಡೆಸ್ಕ್ 3ds Max ಒಳಗಡೆ ಯಾವ ತರ ಮಾಡಬಹುದು ಅನ್ನೋದನ್ನ ನಿಮ್ಗೆ ಈ ವಿಡಿಯೋದೊಳಗಡೆ ಹೇಳ್ಕೊಡ್ತಾ ಇದ್ದೀನಿ. ದಯವಿಟ್ಟು ನಾನು ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತಿರ್ತದ, ಸಬ್ಸ್ಕ್ರೈಬ್ ಮಾಡ್ಕೋರಿ. ಬಾಜು ಒಂದು ಬೆಲ್ ಐಕನ್ ಗಂಟಿ ಕಾಣಿಸ್ತದೆ, ಅದಕ್ಕೂ ಕ್ಲಿಕ್ ಮಾಡಿದ್ರೆ ನಾನು ಮಾಡುವಂತ ಈ ತರ ಹೊಸ ಹೊಸ ವಿಡಿಯೋಸ್ಗಳು ನಿಮ್ಮ ಫೋನ್ ಮೇಲೆ ಸ್ಕ್ರೀನ್ ಮೇಲೆ ನೋಟಿಫಿಕೇಶನ್ ಬರ್ತಾವ. ನೋಡಿ ಫ್ರೀ ಇದ್ದಾಗ ಆಟೋಡೆಸ್ಕ್ 3ds Max ಇಂಟೀರಿಯರ್ ಡಿಸೈನ್ ಮಾಡೋದನ್ನ ಕಲಿಬಹುದು. ಏನ್ ಮಾಡೋಣ ಇವತ್ತು ಇಂಟೀರಿಯರ್ ಡಿಸೈನ್ ಅಂದ್ರೆ ಬೆಡ್ ಶೀಟ್ ಮತ್ತೆ ಬೆಡ್ ಮೇಲೆ ಇಟ್ಟಿರ್ತಕ್ಕಂಥ ಪಿಲ್ಲೋಸ್ ಗಳನ್ನ ನಾವು ಯಾವ ತರ ಡಿಸೈನ್ ಮಾಡ್ಕೋಬಹುದು ಅನ್ನೋದನ್ನ ನಿಮ್ಗೆ ಇವತ್ತ ಈ ವಿಡಿಯೋದೊಳಗಡೆ ಹೇಳ್ಕೊಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋ ಪೂರ್ತಿ ನೋಡ್ಬೇಕು, ಸಮಾಧಾನಲಿಂದ ಸರಿಯಾಗಿ ನೋಡಿ ಆಟೋಡೆಸ್ಕ್ 3ds Max ಅನ್ನ ಕಲ್ತು ಯಾವ್ದಾದ್ರು ಜಾಬಿಗೂ ಕೂಡ ಹೋಗ್ಬೋದು, ಫಿಲ್ಮ್ ಇಂಡಸ್ಟ್ರಿ ಹೋಗ್ಬೋದು, ಅಥವಾ ಸಿವಿಲ್ ಇಂಜಿನಿಯರ್ ಗಳಿಗೂ ಕೂಡ ತುಂಬಾ ಹೆಲ್ಪ್ ಅದ. ನೋಡಿ 3ds Max ಅನ್ನ ಈಸಿಯಾಗಿ ಮನೆಯಲ್ಲಿ ಕೂತ್ಕೊಂಡು ಕಲೀರಿ. ಓಪನ್ ಮಾಡ್ಕೊಳ್ಳೋಣ. ನಾನು ಓಪನ್ ಮಾಡ್ಕೋತಾ ಇದ್ದೀನಿ. ಇಲ್ಲಿಂದ ಆಟೋಡೆಸ್ಕ್ 3ds Max ಅನ್ನ ಓಪನ್ ಮಾಡ್ತಾ ಇದ್ದೀನಿ. ಈ ತರ ಪರ್ಸ್ಪೆಕ್ಟಿವ್ ವಿಂಡೋಸ್ ಒಳಗೆ ಬರ್ತದ. Alt W ಒತ್ತದಾಗ ನಿಮ್ಗೆ ಸ್ಟಾರ್ಟ್ ಮಾಡಿದಾಗ ಈ ತರ ಬಂದಿರುತ್ತೆ. ನಾವ್ ಏನ್ ಮಾಡ್ಬೇಕು, ಪಿ ಅಂಡ್ ಫ್ರೆಶ್ ಮಾಡಿದಾಗ ಪರ್ಸ್ಪೆಕ್ಟಿವ್ ಸೆಲೆಕ್ಷನ್ ಆಗುತ್ತೆ. Alt W ಫ್ರೆಶ್ ಮಾಡ್ಕೋರಿ. ಈ ತರ ಪರ್ಸ್ಪೆಕ್ಟಿವ್ ನಮ್ಗೆ ಓಪನ್ ಆಗಿದೆ. ಸೊ ನನಗೆ ಇದರೊಳಗೆ ಏನ್ ಮಾಡ್ಬೇಕಾಗಿದೆ, ಇಲ್ಲಿಂದ ಸ್ಟ್ಯಾಂಡರ್ಡ್ ಪ್ಯಾರಾಮೀಟರ್ ಅಂತ ಫಸ್ಟ್ ಇರುತ್ತೆ. ಸ್ಟ್ಯಾಂಡರ್ಡ್ ಪ್ಯಾರಾಮೀಟರ್ಸ್ ಒಳಗಡೆ ನಾವು ಬಾಕ್ಸ್ ಅನ್ನ ಯಾವ ತರ ಡಿಸೈನ್ ಮಾಡಬಹುದು ಅನ್ನೋದನ್ನ ನಿಮ್ಗೆ ಆಲ್ರೆಡಿ ನಾನು ಹಿಂದಿನ ಕ್ಲಾಸ್ ಒಳಗೂ ಕೂಡ ಹೇಳಿದ್ದೀನಿ. ನೆಕ್ಸ್ಟ್ ಇವತ್ತು ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳೋಣ. ಸ್ಟ್ಯಾಂಡರ್ಡ್ ಪ್ಯಾರಾಮೀಟರ್ಸ್ ಒಳಗೆ ನಾನು ಏನ್ ಮಾಡ್ಕೋತಾ ಇದ್ದೀನಿ, ಇಲ್ಲಿಂದ ಎಕ್ಸ್ಟೆಂಡ್ ಪ್ಯಾರಾಮೀಟರ್ಸ್ ಅನ್ನ ತಗೋತಾ ಇದ್ದೀನಿ. ಇದೇ ತಗೊಂಡು ಇಲ್ಲಿಂದ ಚಾಂಪರ್ ಬಾಕ್ಸ್ ಅಂತ ಸಿಗುತ್ತೆ. ಈ ಚಾಂಪರ್ ಬಾಕ್ಸ್ ಅನ್ನ ತಗೋತಾ ಇದ್ದೀನಿ. ತಗೊಂಡು ಫಸ್ಟ್ ಬೆಡ್ ಮಾಡ್ಕೋಬೇಕಾಗಿದೆ. ನನ್ಗೆ ಈ ತರ ಒಂದು ಬೆಡ್ ಅನ್ನ ನಾನು ರೆಡಿ ಮಾಡ್ಕೋತಾ ಇದ್ದೀನಿ. ಓಕೆ, ಸ್ವಲ್ಪ ದೊಡ್ಡದು. ಓಕೆ, ಇಷ್ಟು ಸಾಕು. ಇದನ್ನ ಸ್ವಲ್ಪ ಎಡ್ಜಸ್ ಗಳು ಬರ್ತಾವ. ಓಕೆ, ನಿಮ್ಗೆ ಎಡ್ಜಸ್ ಕಾಣಿಸ್ತಾ ಇಲ್ಲ ಅಂದ್ರೆ ಫಸ್ಟ್ ಇಲ್ಲಿ ಎಡ್ಜ್ ಮೂಡ್ ಅನ್ನ ಆನ್ ಇಟ್ಕೋಬೇಕು. ಆನ್ ಇಟ್ಕೊಂಡು ಚಾಂಪರ್ ಬಾಕ್ಸ್ ಸೆಲೆಕ್ಷನ್ ಅದ ಓಪನ್ ಮಾಡ್ಕೋರಿ. ಓಪನ್ ಮಾಡ್ತಿದ್ದಾಗ ಇಲ್ಲಿಂದ ಎಡ್ಜ್ ಪೇಸ್ಟ್ ಕೂಡ ಕಾಣಿಸ್ತದ. ನೋಡ್ಬೇಕು, ಇಲ್ಲಿ ಎಡ್ಜ್ ಗಳು ಈ ತರ ಬರ್ತಾವೆ. ನೋಡಿ, ಈ ತರ ನೀವು ಮುಂದೆ ತಗೊಂಡೋದ್ರೆ ಸ್ಮೂತ್ ಆಗ್ತಿರತ್ತೆ. ಸ್ವಲ್ಪ ತಗೊಂಡೋದ್ರೆ ಅದೇ ಎಡ್ಜ್ ಏನಾಗ್ತಿರ್ತಾವ, ಸ್ವಲ್ಪ ಸ್ಮೂತ್ ಆಗಿ ಬರ್ತಿರ್ತಾವ. ಓಕೆ, ವಾಪಸ್ ಕ್ಲಿಕ್ ಮಾಡಿಬಿಡೋದು. ಆಮೇಲೆ ಡಬ್ಲ್ಯೂ ಫ್ರೆಶ್ ಮಾಡ್ಕೋರಿ. ಈ ತರ ನೋಡಿದಾಗ ನಮ್ಗೆ ಈ ತರ ಬೆಡ್ ಸ್ಮೂತ್ ಆಗಿ ಆಗಿರುತ್ತೆ. ಓಕೆ, ನೀವು ಎಲ್ಲಿ ಎಡ್ಜಸ್ ಹಾಕೋದ್ ಬೇಕಾಗಿಲ್ಲ, ಏನು ಇದಕ್ಕೆ ಎಡಿಟ್ ಮಾಡೋದು ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಆಗಿ ಬಂದ್ಬಿಡುತ್ತೆ. ಓಕೆ, ಇದ್ರ ಕೆಳಗಡೆ ಮತ್ತೆ ನೀವು ಏನಾದ್ರು ಇಲ್ಲಿ ಸ್ಟ್ಯಾಂಡ್ ಮಾಡ್ಕೋಬೇಕಾಗಿತ್ತು ಅಂದ್ರೆ ಮ್ಯಾನುವಲಿ ಮಾಡ್ಕೋಬಹುದು. ಓಕೆ, ಬಾಕ್ಸ್ ಇಟ್ಕೊಂಡು ಮಾಡ್ಕೋಬಹುದು, ಅಥವಾ ಮ್ಯಾನುವಲಿ ಕೂಡ ನೀವು ಡಿಸೈನ್ ಮಾಡ್ಕೋಬಹುದು. ಸಪೋಸ್ ಕೆಳಗಡೆ ನನ್ಗೆ ಇಟ್ಕೋಬೇಕಾಗಿದೆ ಅಥವಾ ಬಾಕ್ಸ್ ಗಿಕ್ಸ್ ಇಟ್ಕೋಬೇಕಾಗಿದೆ ಅಂದ್ರೆ ಕೂಡ ನೀವು ಇದನ್ನ ಸ್ವಲ್ಪ ಮೇಲೆ ತಗೊಂಡು ಇಲ್ಲಿಂದ ಏನ್ ಮಾಡ್ಕೋಬಹುದು, ನೀವು ಸ್ವಲ್ಪ ಯಾವ್ದು ಇನ್ನು ಚಾಂಪರ್ ಬಾಕ್ಸ್ ತಗೊಂಡು ಏನ್ ಮಾಡೋಣ, ಸೇಮ್ ಅಬ್ಜೆಕ್ಟ್ ಅನ್ನ ಇಲ್ಲಿಂದ ಈ ತರ ಡಿಸೈನ್ ಮಾಡ್ಕೊಳ್ಳೋಣ. ಡಿಸೈನ್ ಮಾಡ್ಕೊಂಡು ಸ್ವಲ್ಪ ಮೇಲ್ಗಡೆ ತಗೊಳ್ಳೋಣ. ಮೇಲ್ಗಡೆ ತಗೊಂಡು ಏನ್ ಮಾಡೋದು, Alt W3 ಇನ್ನೊಂದ್ಸರ್ತಿ ಮಾಡ್ಕೊಳ್ಳೋಣ. ಓಕೆ, ಈ ತರ ಕ್ಲಿಕ್ ಮಾಡ್ಕೊಂಡು ಸ್ವಲ್ಪ ಮೇಲ್ಗಡೆ, ಸ್ವಲ್ಪ ಸ್ಮೂತ್ ಆಗ್ಬೇಕು, ಸ್ವಲ್ಪ ಅಷ್ಟೇ. ಓಕೆ, ಡಬ್ಲ್ಯೂ ಫ್ರೆಶ್ ಮಾಡ್ಕೊಳ್ಳೋಣ. ಅಂದ್ರೆ ಸ್ವಲ್ಪ ಇದಕ್ಕಿಂತಲೂ ಕೂಡ ಇದು ಸ್ವಲ್ಪ ಸ್ಮೂತ್ ಆಗಿ ತಗೋತಾ ಇದ್ದೀನಿ. ಬಹಳ ಸ್ಮೂತ್ ಆಗಿದೆ ಅಂದ್ರೆ ನೀವು ಇಲ್ಲಿಂದ ಏನ್ ಮಾಡ್ಬೋದು, ಇದರದ ಸಿಗ್ಮೆಂಟ್ಸ್ ಅನ್ನು ಕೂಡ ಹೈಟ್ ವಿಡ್ತ್ ಕೂಡ ಚೇಂಜ್ ಮಾಡ್ಬೋದು. ಮತ್ತೆ ಈ ತರ ವಿಡ್ತ್ ಡೈಮೆನ್ಷನ್ ಕೂಡ ನೀವು ಚೇಂಜ್ ಮಾಡ್ಕೊಂಡು ಕೆಲಸ ಮಾಡ್ಕೊ. ಈ ತರ ತಗೊಳ್ಳೋಣ. ಮತ್ತೆ ಆ ಕಡೆಯಿಂದ ಕೂಡ ಸ್ವಲ್ಪ ತಗೊಂಡು ಡಬ್ಲ್ಯೂ ಪ್ರೆಸ್ ಮಾಡ್ಕೊರಿ. ಸ್ವಲ್ಪ ಇದಕ್ಕೆ ಮೂಮೆಂಟ್ ಅನ್ನ ಚೇಂಜ್ ಮಾಡ್ಕೊಳ್ಳೋಣ. ಎರಡು ಕಡೆ ಕರೆಕ್ಟ್ ಆಗಿರ್ಬೇಕು. ಇನ್ನೂ ಸ್ವಲ್ಪ ಚೇಂಜ್ ಆಗ್ಬೇಕಾಗಿದೆ. ಅವಾಗ ಏನ್ ಮಾಡೋದು, ಇಲ್ಲಿಂದ ಚೇಂಜಸ್ ಮಾಡ್ಕೋಬಹುದು ನೀವು. ಓಕೆ, ಡಬ್ಲ್ಯೂ ಪ್ರೆಸ್ ಮಾಡ್ಕೊಳ್ಳೋದು. ಮತ್ತೆ ಇದನ್ನ ಈ ತರ ಮೂಮೆಂಟ್ ಮಾಡ್ಕೋಬಹುದು. ಮತ್ತೆ ಇನ್ನೂ ಸ್ವಲ್ಪ ಸಮೀಪ ಹೋಗ್ಬೇಕಾಗಿದೆ ಅಂದ್ರೆ ಈ ತರ ಚೇಂಜಸ್ ಕೂಡ ಇಟ್ಕೋಬಹುದು. ಸ್ವಲ್ಪ ಈ ಕಡೆ ಇಟ್ಕೊಳ್ಳೋಣ. ಓಕೆ, ನೆಕ್ಸ್ಟ್ ಈ ಕಡೆ ಇನ್ನೂ ಸ್ವಲ್ಪ ಜಾಸ್ತಿ ಆಗಬೇಕು. ಕೆಳಗಡೆದು ಪಾಯಿಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಡಿಟ್ ಮಾಡಿದ್ರೆ ಬಂದ್ಬಿಡ್ತದೆ. ಓಕೆ, ಎರಡು ಕಡೆ ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಇದನ್ನ ಎರಡು ಕಡೆ ಕರೆಕ್ಟ್ ಆಗ್ತಿದ್ದಾನೆ, ಇಷ್ಟಂದ್ರೆ ಇಟ್ಕೊಳ್ಳೋಣ. ಓಕೆ, ಇದನ್ನೇನ್ ಮಾಡೋದು, ಈಗ ಸ್ವಲ್ಪ ಹೈಟ್ ಮಾಡ್ಬೋದು. ಇದನ್ನೇ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋಣ ವಿಡ್ತಿಗೆ. ಚೆಕ್ ಮಾಡ್ಕೋಬೇಕು. ಡಬ್ಲ್ಯೂ ಫ್ರೆಶ್ ಮಾಡೋದು, ಮತ್ತೆ ಈ ಕಡೆ ತಗೊಂಡೋಗೋದು. ಸಾಕ ಇಷ್ಟು. ಓಕೆ, ಬೆಡ್ ರೆಡಿ ಆಗಿದೆ. ಬೆಡ್ ಮತ್ತೆ ಈ ತರ ಕೆಳಗಿತ್ತು, ಅದರ ಕೆಳಗಿಂದ ಓಕೆ ಈ ತರ ಇಟ್ಟಿರ್ತೀವಿ. ಓಕೆ, ಕೆಳಗಡೆ ಈ ತರ ಕಾಟ ಅದ, ಅದರ ಮೇಲೆ ಈ ತರ ಬೆಡ್ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇದು ಇನ್ನೂ ಸ್ವಲ್ಪ ಕಡಿಮೆ ಆಗ್ಬೇಕಾಗಿತ್ತು ಅಂದ್ರೆ ನೀವು ಇಲ್ಲಿಂದ ಚೇಂಜಸ್ ಮಾಡ್ಕೋಬಹುದು. ನೆಕ್ಸ್ಟ್ ಈ ಕಡೆ ಮುಂದೂ ಕೂಡ ಸ್ವಲ್ಪ ಕಮ್ಮಿ ಆಗ್ಬೇಕಾಗಿತ್ತು ಅಂದ್ರೆ ಏನ್ ಮಾಡ್ಬೋದು, ನೀವು ಮುಂದಿಂದು ಕೂಡ ಈ ತರ ಸ್ವಲ್ಪ ಕಡಿಮೆ ಮಾಡ್ಕೋಬಹುದು ಪಾಯಿಂಟ್ಸ್ ಮೇಲೆ. ಓಕೆ, ಸರಿಯಾಗಿದೆಯಾ? ಇಷ್ಟಂದ್ರೂ ಕರೆಕ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇದರ ಮೇಲೆ ಏನಾಗ್ಬೇಕು, ಮತ್ತೆ ಇಲ್ಲಿ ಡಿಸೈನ್ ಮಾಡ್ಕೊಂಡಿರ್ತಾರೆ. ಸಪೋರ್ಟ್ ಡಿಸೈನ್ ಬೇಕಾಗಿದೆ, ಅಥವಾ ಇದನ್ನೇ ಸ್ವಲ್ಪ ಹೈಟಿಗೆ ತಗೊಳ್ಳೋಣ. ಇನ್ನು ಸ್ವಲ್ಪ ಉದ್ದ ಬರಲಿ. ಸಾಕಷ್ಟು. ಡಬ್ಲ್ಯೂ ಪ್ರೆಸ್ ಮಾಡೋದು, ಸ್ವಲ್ಪ ಮುಂದೆ ತಗೊಂಡ್ಬಿಡೋದು. ಓಕೆ, ಇಷ್ಟು ಇಟ್ಕೊಳ್ಳೋಣ. ಇದಕ್ಕೂ ಕೂಡ ಹೈಟ್ ಮಾಡ್ಕೋಬಹುದು. ಸಪೋಸ್ ಇಷ್ಟೆಲ್ಲ ಆದ್ಮೇಲೆ ಮತ್ತೆ ಏನ್ ಮಾಡ್ಬೇಕು, ಇದ್ರ ಒಳಗಿಂದ ಇನ್ನೊಂದು ಬಾಕ್ಸ್ ತಗೋಬೇಕಾಗಿದೆ ನನ್ಗೆ. ಮತ್ತೆ ಚಾಂಪರ್ ಬಾಕ್ಸ್ ತಗೋತಾ ಇದ್ದೀನಿ. ಚಾಂಪರ್ ಬಾಕ್ಸ್ ತಗೊಂಡು ಏನ್ ಮಾಡ್ಕೊಳ್ಳೋಣ, ಸ್ವಲ್ಪ ಈ ತರ ಡಿಸೈನ್ ಮಾಡ್ಕೋತಾ ಇದ್ದೀನಿ. ಇಲ್ಲಿಂದಾನೆ ಸ್ವಲ್ಪ ಇದರಷ್ಟೇ ಸ್ವಲ್ಪ ದಪ್ಪನ ಬಾಕ್ಸ್ ತಗೊಂಡು ಇದು ಸ್ವಲ್ಪ ಸ್ಮೂತ್ ತಗೋತಾ ಇದ್ದೀನಿ. ಓಕೆ, ಡಬ್ಲ್ಯೂ ಫ್ರೆಶ್ ಮಾಡ್ಕೊಳ್ಳೋಣ. ಈ ತರ ಬಂತು. ಡಬ್ಲ್ಯೂ ಫ್ರೆಶ್ ಮಾಡ್ಕೊಳ್ಳೋಣ ಅಂದ್ರೆ ಮೇಲ್ಗಡೆ ಕೂಡ ಸ್ವಲ್ಪ ಸ್ಮೂತ್ ಆಗಿ ಇದನ್ನೇ ಸೀದಾ ಒಳಗಡೆ ತಗೊಂಡ್ಬಿಡೋದು. ಸ್ವಲ್ಪ ದೊಡ್ಡ ಮಾಡ್ಬೇಕಾಗಿದೆಯಪ್ಪ ಅಂದ್ರೆ ಏನ್ ಮಾಡೋದು, ಇಲ್ಲಿಂದ ಮಾಡಿಫೈ ಒಳಗೆ ಹೋಗಿ
ಸ್ವಲ್ಪ ವಿಡ್ತ್ ಕೂಡ ದೊಡ್ಡ ಮಾಡ್ಕೋಬಹುದು. ನಿಮ್ಗೆ ಎಷ್ಟು ಬೇಕು ಅಷ್ಟನ್ನ ದೊಡ್ಡ ಮಾಡ್ಕೋಬಹುದು ಇದನ್ನ. ಓಕೆ, ಇದನ್ನ ಬೆಡ್ ಪೂರ್ತಿನೂ ಕೂಡ ಅಟ್ಯಾಚ್ ಮಾಡಬಹುದು ಅಥವಾ ಇದರಷ್ಟೇ ಇಟ್ಕೊಂಡು ಇದನ್ನೇ ಹೈಟ್ ಸ್ವಲ್ಪ ಕಡಿಮೆ ಮಾಡ್ಕೊಂಡು, ಅಂದ್ರೆ ವಿಡ್ತ್ ಸ್ವಲ್ಪ ಕಡಿಮೆ, ಅಗಲ ಸ್ವಲ್ಪ ಕಡಿಮೆ ಮಾಡ್ಕೊಂಡು ಇದು ಕರೆಕ್ಟ್ ಆಗಿ ಇಷ್ಟು ಇಟ್ಕೊಂಡು ಇನ್ನೂ ಸ್ವಲ್ಪ ದೊಡ್ಡ ಮಾಡ್ಕೋರಿ ಇಲ್ಲಿಂದ. ಓಕೆ, ಸ್ವಲ್ಪ ಸರಿಸ್ಕೊಳ್ಳೋದು, ಇನ್ನೂ ಸ್ವಲ್ಪ ದೊಡ್ಡದು ಸಾಕ, ಈ ಥರ ಇಟ್ಕೊಳ್ಳೋಣ. ಓಕೆ, ರೆಡಿ ಆಗಿದೆ. ನೆಕ್ಸ್ಟ್ ಇದನ್ನ ಏನು ಮಾಡೋದು, ಈಗ ಮ್ಯಾನ್ಯಲ್ ಆಗಿ ಮಾಡ್ಕೋಬೇಕು. ಅದಕ್ಕೇನು ಅದರೊಳಗೆ ಅಟ್ಯಾಚ್ಮೆಂಟ್ ಮಾಡ್ಬೇಕಂತೇನಿಲ್ಲ, ಮ್ಯಾನ್ಯಲ್ ಆಗಿ ಮಾಡ್ಕೋಬಹುದು. ಸೊ ಹೈಟ್ ಏನು ಮಾಡೋಣ, ಸ್ವಲ್ಪ ಜಾಸ್ತಿ ಮಾಡಬೇಕಾಗಿದೆ, ಹೈಟ್ ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳೋಣ ಸಾಕ. ಈ ಥರ ನಾವೇನು ಮಾಡ್ಕೊಂಡಿದ್ದೀವಿ, ಬೆಡ್ನು ಕೂಡ ರೆಡಿ ಆಗಿದೆ. ಸ್ವಲ್ಪ ವಿಡ್ತಿಗೂ ಕೂಡ ದೊಡ್ಡದಾಗಬೇಕು, ಸ್ವಲ್ಪ ಈ ಥರ ವಿಡ್ತು ಕೂಡ ದೊಡ್ಡದು ಮಾಡ್ಕೋಬಹುದು. ಇಲ್ಲ ವಿಡ್ತ್ ನನಗೆ ಬೇಕಾಗಿಲ್ಲ ಅದರಷ್ಟೇ ಇರಲಿ ಅಂದ್ರೆ ಆಲ್ಟ್ ಕಂಟ್ರೋಲ್ ಜೆಡ್ ಹೊಡೀರಿ, ವಾಪಸ್ ಅಂಡು ಆಗಿಬಿಟ್ಟಿರುತ್ತೆ. ನೆಕ್ಸ್ಟ್ ಈ ಥರ ಸ್ಮೂತ್ ಆಗಿದೆ, ಆ ಸ್ಮೂತ್ನು ಕೂಡ ನಾವು ಚೇಂಜಸ್ ಮಾಡ್ಕೋಬಹುದು. ಓಕೆ, ಒಳಗಡೆ ಎಡ್ಜಸ್ ಬೇಕಂದ್ರೂ ಕೂಡ ಎಡ್ಜಸ್ ಹಾಕೋಬಹುದು. ಈ ಥರ ಎಡಿಟರ್ನ ಮಾಡ್ಕೋತೀವಿ. ನೆಕ್ಸ್ಟ್ ಇಷ್ಟೆಲ್ಲ ಆದಮೇಲೆ ಮತ್ತೇನು ಮಾಡಬೇಕಾಗಿದೆ, ಇದ್ರ ಮೇಲೆ ಪಿಲ್ಲೋ ಡಿಸೈನ್ ಮಾಡಬೇಕಾಗಿದೆ ಅಥವಾ ಸೈಡಿಗೆ ಒಂದೆರಡು ಬಾಕ್ಸ್ ಇಡಬೇಕಾಗಿದೆ. ಅವಾಗ ಏನು ಮಾಡ್ಕೋಬಹುದು ನಾವು, ಸ್ವಲ್ಪ ಇಲ್ಲಿಂದ ಮತ್ತೆ ಚಂಪರ್ ಬಾಕ್ಸ್ ತಗೋತೀನಿ. ಇವತ್ತು ಚಂಪರ್ಲಿಂದಾನೇ ಕೆಲಸ ಮಾಡ್ಕೊಳ್ಳೋಣ, ಪೂರ್ತಿ ಬಹಳ ಈಸಿ ಆಗ್ತದೆ, ಏನು ಹಾಡಿಲ್ಲ ಇದ್ರೊಳಗೆ. ಸ್ವಲ್ಪ ಈ ಥರ ಮೇಲೆ ತಗೊಳ್ಳೋದು, ಸ್ವಲ್ಪ ಸ್ಮೂತ್ ಮಾಡ್ಕೊಳ್ಳೋದಪ್ಪ. ಓಕೆ, ಸ್ವಲ್ಪ ಸ್ಮೂತ್ ಆಗಿರುತ್ತೆ, ನೋಡ್ಬೇಕು. ಆಗಿಲ್ಲ ಅಂದ್ರೆ ಇನ್ನೊಂದ್ಸರ್ತಿ ನಾವು ಬಾಕ್ಸ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ. ಓಕೆ, ಸ್ವಲ್ಪ ಹೈಟ್ನು ಕೂಡ ಜಾಸ್ತಿ ಆಗಬೇಕು, ಅವಾಗ ನಮ್ಗೆ ಗೊತ್ತಾಗ್ತದೆ. ಓಕೆ, ಒಂದೊಂದು ಸಾರಿ ಕ್ರಿಯೇಟ್ ಆಗ್ತಾ ಇರೋದಿಲ್ಲ, ನೋಡ್ಕೋಬೇಕು, ನೋಡ್ಕೊಂಡು ಸರಿಯಾಗಿ ಮಾಡ್ಕೋಬೇಕಾ. ಇನ್ನೊಂದ್ಸರ್ತಿ ನೋಡೋಣ. ಚಾಂಪರ್ ಬಾಕ್ಸ್ ಸ್ವಲ್ಪ ದೊಡ್ಡದಾಗಬೇಕು, ಅದು ಸಿಗ್ಮೆಂಟ್ ಸ್ವಲ್ಪ ದೊಡ್ಡದಾದಾಗ ನಮ್ಗೆ ಕರೆಕ್ಟಾಗಿ ಸಿಗ್ತದೆ. ಇಷ್ಟು ಗೊತ್ತಾ ಇದ್ದೀನಿ. ಡಬ್ಲ್ಯೂ ಫ್ರೆಶ್ ಮಾಡ್ಕೊಳ್ಳೋದು, ಇದನ್ನೇ WR ಫ್ರೆಶ್ ಮಾಡ್ಕೊಂಡು ಸ್ವಲ್ಪ ಸಣ್ಣ ಇಟ್ಕೊಳ್ಳೋಣ. ಓಕೆ, ಸಾಕ ಇಷ್ಟು. ಸ್ವಲ್ಪ ಹೈಟಿಗೆ ಕಡಿಮೆ ಡಬ್ಲ್ಯೂ ಫ್ರೆಶ್ ಮಾಡೋದು, ಸ್ವಲ್ಪ ಇದಕ್ಕೆ ಮೇಲ್ಗಡೆ ತೊಗೊಂಡ್ಬಿಡೋಣ. ಅಂದರೆ ಇಲ್ಲೊಂದು ಬಾಕ್ಸ್ ಇಟ್ಟಿರೋ ಥರ ಒಂದು ಕಬಾರ್ಡ್ ಮಾಡ್ಕೊಳ್ಳೋಣ. ಸೇಮ್ ಟು ಸೇಮ್ ಇದೇ ಥರ ಇದೇ ಎಂಗಲಿಗೆ ತೊಗೊಂಡೋಗ್ಬಿಟ್ಟು ಇಲ್ಲೊಂದು ಕಪಾಟ್ ರೆಡಿ ಮಾಡ್ಕೊಳ್ಳೋಣ. ಕೆಳಗಡೆ ಬಾಕ್ಸ್ ಇಟ್ಕೋಬಹುದು ಅಥವಾ ಅದಕ್ಕೆ ಇದನ್ನು ಕೂಡ ಹಾಕೋಬಹುದು. ಅಂದ್ರೆ ಕಾಲ್ಗಳು ಬೇಕಲ್ಲ ಇದು ಕೆಳಗಡೆ ಸ್ಟ್ಯಾಂಡಿಗೆ. ಅವಾಗ ಏನು ಮಾಡೋದು, ಮತ್ತೆ ವಾಪಸ್ ಸ್ಟ್ಯಾಂಡರ್ಡ್ ಪ್ಯಾರಾಮೀಟರ್ ಒಳಗೆ ಬಿಡ್ರಿ, ಸ್ಟ್ಯಾಂಡರ್ಡ್ ಪ್ಯಾರಾಮೀಟರ್ಸ್ ಒಳಗೆ ಹೋಗ್ರಿ. ಇಲ್ಲಿಂದ ಬಾಕ್ಸ್ ಅದು ಸಿಗುತ್ತೆ, ಅದೇ ಬಾಕ್ಸ್ ಅನ್ನ ತಗೊಂಡು ಏನು ಮಾಡ್ಬೋದು, ಟಿ ಫ್ರೆಶ್ ಮಾಡ್ಕೊರಿ. ಟಾಪ್ ಒಳಗೆ ಹೋಗಿ ಇಲ್ಲಿಂದ ಒಂದು ಬಾಕ್ಸ್ ಸ್ವಲ್ಪ ಹೈಟ್ ಲೆಫ್ಟ್ ಒಳಗೆ ನೋಡ್ರಿ ಎಷ್ಟು ಹೈಟ್ ಆಗಿದೆ ಅನ್ನೋದು ಗೊತ್ತಾಗ್ತದೆ. ಓಕೆ, ಫ್ರಂಟ್ ಒಳಗೆ ನೋಡೋಣ ಎಷ್ಟು ಹೈಟ್ ಆಗಿದೆ. WR ಫ್ರೆಶ್ ಮಾಡ್ಕೊಳ್ಳೋದ್ರಿಂದಾನೆ ಸ್ವಲ್ಪ ಈ ಥರ ಹೈಟ್ ಮಾಡ್ಕೋಬಹುದು. ಇನ್ನು ಸ್ವಲ್ಪ ಕೆಳಗಡೆ ಕಾಲು ಸ್ವಲ್ಪ ಸಣ್ಣ ಮಾಡ್ಕೊಳ್ಳೋಣ. ಆಗಿದೆಯಾ, ಪರ್ಸ್ಪೆಕ್ಟಿವ್ ಹೊಡಿಯೋಣ. ಈ ಥರ ರೆಡಿ ಆಗಿದೆ. ಇನ್ನು ಸ್ವಲ್ಪ ಸಣ್ಣದು ಬೇಕು ಅಂದ್ರೆ ಸಣ್ಣದು ಇಟ್ಕೋಬಹುದು, ನಿಮ್ಗೆ ಎಷ್ಟು ಬೇಕು ಅಷ್ಟನ್ನು ಇಟ್ಕೋರಿ. ಇದನ್ನ ಏನು ಮಾಡೋಣ, ಈಗ ಡೂಪ್ಲಿಕೇಟ್ ಟಿ ಫ್ರೆಶ್ ಮಾಡ್ಕೊಳ್ಳೋದು. ಟಾಪ್ ವ್ಯೂ ಮೇಲೆ ನೋಡಿಕೇಶಂದ್ರೆ ಏನು ಮಾಡೋದು, ಇಲ್ಲಿಂದ ಎಜ್ ಫೇಸ್ ಒಳಗೆ ವೈರ್ ಫೇಸ್ ಒಳಗೆ ಹೋಗೋಣ, ಅಂದ್ರೆ ನಮ್ಗೆ ಕ್ಲಿಯರ್ ಕಾಣಿಸ್ತದೆ. ಡಬ್ಲ್ಯೂ ಫ್ರೆಶ್ ಮಾಡ್ಕೊಳ್ಳೋದು, ಇದನ್ನೇ ಡೂಪ್ಲಿಕೇಟ್ ಇಟ್ಕೊಳ್ಳೋದು. ಎಲ್ಲ ಕಡೆ 4 ಕಡೆ ಒಂದೊಂದು ಕಾಲನ್ನು ಡೂಪ್ಲಿಕೇಟ್ ಇಟ್ಕೊಳ್ಳೋಣ. ಓಕೆ, ನೆಕ್ಸ್ಟ್ ಇದನ್ನೇ ಶಿಫ್ಟ್ ಹಿಡಿದು ನಾನು ಡೂಪ್ಲಿಕೇಟ್ ಮಾಡ್ಕೋತಾ ಇದ್ದೀನಿ. ಮತ್ತೆ ಹೆಂಗೆ ಇದಕ್ಕೆ ಸೆಲೆಕ್ಷನ್ ಮಾಡಿ ಶಿಫ್ಟ್ ಹಿಡಿದು ಜಕ್ಕೋಬೇಕು. ನೆಕ್ಸ್ಟ್ ಇದ್ರೊಳಗೆ ಏನು ಮಾಡೋಣ, ಇನ್ನೊಂದು ಡೂಪ್ಲಿಕೇಟ್ ಶಿಫ್ಟ್ ಹಿಡಿದು ನಾನು ಡೂಪ್ಲಿಕೇಟ್ ಮಾಡ್ಕೊಂಡು ಇದನ್ನೇ ರೊಟೇಷನ್ ಮಾಡ್ಕೋತೀನಿ. ಈ ಫ್ರೆಶ್ ಮಾಡ್ಕೊಂಡು ಈ ಥರ ರೊಟೇಷನ್ ಮಾಡ್ಕೊಳ್ಳೋಣ. 90 ಡಿಗ್ರಿ 73 ಆಗಿದೆ, ಇಲ್ಲಿ ಎಷ್ಟಾಗಬೇಕು 90 ಅಂತ ಬರೆದು ಬಿಡ್ರಿ, 90 ಅಂತ. ಡಬ್ಲ್ಯೂ ಫ್ರೆಶ್ ಮಾಡೋದು, ಮತ್ತೆ ಸೆಲೆಕ್ಷನ್ ಮಾಡ್ಕೊಳ್ಳೋದು, ಡಬ್ಲ್ಯೂ ಫ್ರೆಶ್ ಮಾಡಿ ಇದ್ರೊಳಗೆ ಕರೆಕ್ಟಾಗಿ ಮ್ಯಾಚ್ ಆಗೋ ಥರ ಇಟ್ಬಿಡೋದು. ಸ್ವಲ್ಪ ಸಣ್ಣದು ಬೇಕಾಗಿತ್ತು ಅಂದರೆ ಸಣ್ಣದು ಕೂಡ ಇಟ್ಕೋಬೋದು. ಈ ಥರ ಡಬ್ಲ್ಯೂ ಫ್ರೆಶ್ ಮಾಡೋದು, ಹೈಟಿಗೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋಣ. R ಫ್ರೆಶ್ ಮಾಡೋಣ್ರಿ, ಹೈಟ್ ಭಾಳ ಆಗ್ಯದ. ಓಕೆ, ಈ ಥರ ಒಂದು ಕಡೆ ಇದನ್ನೇ ಶಿಫ್ಟ್ ಹಿಡಿದು ಈ ಕಡೆ ಡೂಪ್ಲಿಕೇಟ್. ಓಕೆ, ನೆಕ್ಸ್ಟ್ ಶಿಫ್ಟ್ ಹಿಡಿಯೋಣ. ಓಕೆ, ಡೂಪ್ಲಿಕೇಟ್ ಆಯಿತು. ಈ ಫ್ರೆಶ್ ಮಾಡೋಣ, ಅಂದರೆ 4 ಕಡೆ ಬರಬೇಕಲ್ಲ ಅದು, ಅದಕ್ಕೋಸ್ಕರ ನಾನು ಈ ಥರ ಇಟ್ಕೋತಾ ಇದ್ದೀನಿ. ಡಬ್ಲ್ಯೂ ಫ್ರೆಶ್ ಮಾಡೋದು, ಇದನ್ನೇ ಕರೆಕ್ಟಾಗಿ ಇಟ್ಕೊಳ್ಳೋಣ. ಇದ್ರೊಳಗೆ ಬರಬೇಕು ಸ್ವಲ್ಪ ಒಳಗೆ. ನೆಕ್ಸ್ಟ್ R ಫ್ರೆಶ್ ಮಾಡೋದು, ಮತ್ತೆ ಸ್ಕೇಲ್ ಮಾಡ್ಕೊಳ್ಳೋದು. ಡಬ್ಲ್ಯೂ ಫ್ರೆಶ್ ಮಾಡೋದು ಮತ್ತು ಜಕ್ಕೊಳ್ಳೋದು. ಏನು ಕೆಲಸ ಇಲ್ಲ, ಡಬ್ಲ್ಯೂ ಫ್ರೆಶ್ ಮಾಡೋದು ಮತ್ತು ಈ ಥರ ಏನು ಮಾಡೋದು, ಸ್ಕೇಲ್ ಮಾಡಲಿಕ್ಕೆ R ಅನ್ನು ಯೂಸ್ ಮಾಡ್ಕೊಳ್ಳೋದು. ಭಾಳ ಈಸಿ ಅದ, ಏನು ಹಾಡಿಲ್ಲ ಇದ್ರೊಳಗೆ. ಈ ಕಡೆ ಒಂದು ಡೂಪ್ಲಿಕೇಟ್ ಇಟ್ಕೊಳ್ಳೋಣ, ಮತ್ತು ಸ್ವಲ್ಪ ಒಳಗೆ ಬರಬೇಕು, ಇನ್ನೂ ಸ್ವಲ್ಪ ಕೆಳಗೆ ತಗೊಳ್ಳೋಣ. ಓಕೆ, ನೆಕ್ಸ್ಟ್ ಶಿಫ್ಟ್ ಹಿಡಿಯೋದು, ಡೂಪ್ಲಿಕೇಟ್ ಮಾಡ್ಕೊಳ್ಳೋಣ. ಶಿಫ್ಟ್ ಹಿಡೀರಿ, ಡೂಪ್ಲಿಕೇಟ್. ಓಕೆ, ನೆಕ್ಸ್ಟ್ ಇದ್ದಾನೆ ಪರ್ಸ್ಪೆಕ್ಟಿವ್ ಪಿ ಹಿಡಿಯೋಣ. ವಾಪಸ್ ಬರೋಣ. ಇಲ್ಲಿ ವಾಪಸ್ ಬರ್ತಿದ್ದಾನೆ. ಈ ಥರ ಕೆಳಗಡೆ ಟೇಬಲ್ಸ್ ರೆಡಿ ಮಾಡ್ಕೊಂಡಿದ್ದೀವಿ. ಇದನ್ನೇ ಸ್ವಲ್ಪ ಮೇಲೆ ಬೇಕಾಗಿತ್ತು ಅಂದರೆ ಕಂಟ್ರೋಲ್ ಹಿಡೀರಿ, 4 ಪಾಯಿಂಟ್ಸನ್ನು ಸೆಲೆಕ್ಷನ್ ಮಾಡ್ಕೊಳ್ಳೋಣ. ಆಲ್ಟ್ ಹಿಡಿದು ಡಿಸೆಲೆಕ್ಟ್, ಕಂಟ್ರೋಲ್ ಹಿಡಿದು ಸ್ವಲ್ಪ ಇದನ್ನೇ ಮೇಲ್ಗಡೆ ತಗೊಳ್ಳೋಣ. ಶಿಫ್ಟ್ ಹಿಡಿದು ಇದನ್ನೇ ಇನ್ನೂ ಒಂದು
ಕೆಳಗಡೆ ತೊಗೊಂಡ್ಬಿಡೋದು. ಓಕೆ ಆಗಿದೆ. ವಾಪಸ್ ವೈರ್ ಫ್ರೇಮ್ ತೆಗೆದು ಸ್ಟ್ಯಾಂಡರ್ಡ್ ಮೋಡ್ ಒಳಗೆ ಹೋಗ್ರಿ. ಈ ಥರ ಬಾಕ್ಸ್ನು ಕೂಡ ಟೇಬಲ್ಸ್ ಕೂಡ ರೆಡಿ ಮಾಡ್ಕೊಂಡಿದ್ದೀವಿ. ಇದೇ ಥರ ಟೇಬಲ್ ಇನ್ನೊಂದು ಡೂಪ್ಲಿಕೇಟ್ ಕೆಳಗೆ ಬರಬೇಕಾಗಿತ್ತು ಅಂದರೆ ನೀವು ಕೆಳಗೂ ಕೂಡ ಇಟ್ಕೋಬೋದು. ಬರ್ತಾ ಇದೆಯಾ? ಈ ಥರ ನಾವೇನು ಮಾಡ್ತೀವಿ, ಸೈಡಿಗೆ ಈ ಥರ ಶೋಕೇಶ್ನು ಕೂಡ ನಾನು ಮಾಡಿದ್ದೀನಿ. ಇದನ್ನೇ ಶಿಫ್ಟ್ ಹಿಡಿದು ಸ್ವಲ್ಪ ಈ ಕಡೆ ತಗೊಳ್ಳೋಣ, ಸ್ವಲ್ಪ ಹತ್ತಿರ ಇರಲಿ. ಶಿಫ್ಟ್ ಹಿಡಿದು ಇದನ್ನೇ ಈ ಕಡೆ ಡೂಪ್ಲಿಕೇಟ್ ಇಟ್ಕೊಳ್ಳೋಣ, ಎರಡು ಕಡೆ ಒಂದೊಂದು. ಓಕೆ, ಕಾನ್ಸೆಪ್ಟ್ ಮಾಡ್ಕೋತಾ ಇದ್ದೀನಿ. ನಾನು ಯಾವುದೇ ರೆಫರೆನ್ಸ್ ತೊಗೊಂಡು ಡಿಸೈನ್ ಮಾಡ್ತಾ ಇಲ್ಲ. ಓಕೆ, ನಾನು ಯಾವುದೇ ಇಮೇಜಸ್ ತೊಗೊಂಡು ಡಿಸೈನ್ ಮಾಡ್ತಾ ಇಲ್ಲ. ನನ್ನ ಮನಸ್ಸಿಗೆ ಯಾವ ಥರ ಬರ್ತಾ ಇದೆ ಅದೇ ಥರ ನಾನು ಡಿಸೈನ್ ಮಾಡ್ಕೋತಾ ಇದ್ದೀನಿ. ಆರ್ ಫ್ರೆಶ್ ಮಾಡ್ಕೊಂಡು ಇದಕ್ಕೆ ಸ್ವಲ್ಪ ತಿಳು ಮಾಡ್ಕೊಳ್ಳೋಣ್ರಿ. ಓಕೆ, ನೆಕ್ಸ್ಟ್ ಇದಕ್ಕೂ ಕೂಡ ಆರ್ ಫ್ರೆಶ್ ಮಾಡಿಕೊಂಡು ಸ್ವಲ್ಪ ತಿಳು ಮಾಡ್ಕೊಳ್ಳೋಣ. ಸಾಕಾ? ರೆಡಿಯಾಗಿದೆ. ಈ ಥರ ನಾವು ಎರಡು ಕಡೆ ಒಂದೊಂದು ಟೇಬಲ್ಸನ್ನು ರೆಡಿ ಮಾಡ್ಕೊಂಡಿದ್ದೀವಿ. ಮತ್ತೆ ಇನ್ನೊಂದು ಏನು ಸ್ವಲ್ಪ ಕಡಿಮೆ ಅನಿಸಕತ್ತದಪ್ಪ ಅಂದರೆ ಇದ್ರ ಮೇಲೆ ಪಿಲ್ಲೋ ಇಟ್ಕೋಬೇಕು, ತೆಲುಗು. ಹೌದು, ಇಲ್ಲಿ ಮಕ್ಕಳಿಗೆ ಸ್ವಲ್ಪ ಅನುಕೂಲ ಆಗಬೇಕಲ್ಲ, ಅದಕ್ಕೋಸ್ಕರ ಏನು ಮಾಡ್ಕೋಬೋದು, ತೆಲುಗು ಮಾಡ್ಕೊಳ್ಳಿಕ್ಕೆ ಅಥವಾ ಪಿಲ್ಲೋ ಅಂತ ಹೇಳ್ತಾರೆ ಇಂಗ್ಲೀಷ್ ಒಳಗೆ. ಅದನ್ನ ಹೆಂಗೆ ಮಾಡೋದು? ಬಹಳ ಈಸಿ ಅದ, ಅದೇನು ಹಾರ್ಡ್ ಇಲ್ಲ, ಭಾರಿ ಈಸಿ ಅದ, ಭಾರಿ ಈಸಿಯಾಗಿ ಮಾಡ್ಬೋದು. ಏನು, ಇಲ್ಲಿಂದ ಫಸ್ಟ್ ಪ್ಲೇನ್ ತಗೋರಿ. ಪ್ಲೇನ್ ತಗೋತಿದ್ದಾಗನೇ ಈ ತರ ಒಂದು ಪ್ಲೇನ್ ತಗೊಳ್ಳೋಣ. ಪ್ಲೇನ್ ತಗೋತಿದ್ದಾಗನೇ ಯಾವ ಪ್ಲೇನ್ ಅದ ಅದರ ಹೆಸರು ಇಲ್ಲೇ ತೋರಿಸ್ತದ, ಅಥವಾ ಅದರ ಹೆಸರು ಕೂಡ ಇಟ್ಕೊಳ್ಳೋಣ. ನಾವು GURU ಅಂತ, ಗುರು ಅಂತ ಇಟ್ಕೋತಾ ಇದ್ದೀನಿ ನಾನು. ಓಕೆ, ಪ್ಲೇನ್ ಹೆಸರು ಗುರು ಅಂತ ಬರುತ್ತೆ. ಡಬ್ಲ್ಯೂ ಫ್ರೆಶ್ ಮಾಡ್ಕೋರಿ. ನೀವು ಕ್ಲಿಕ್ ಮಾಡ್ತಿದ್ದಂಗೆ ಇಲ್ಲಿ ಹೆಸರನ್ನು ಕೂಡ ತೋರಿಸ್ತಿರುತ್ತೆ, ಗುರು ಅಂತ ಬಂದಿದೆ. ನೆಕ್ಸ್ಟ್ ಬರ್ತಿದ್ದಂಗೆ ಏನು ಮಾಡೋದು, ಈಗ ಪ್ಲೇನ್ ಅಂತ ಕೊಟ್ಕೊಂಡಿದ್ದೀನಿ, ಅದ್ರ ಮೇಲೆ ಒಂದು ಬಾಕ್ಸ್ ತಗೊಳ್ಳೋಣ. ಬಾಕ್ಸ್ ಎಷ್ಟಿರಬೇಕು ಡ್ರ್ಯಾಗ್ ಮಾಡ್ಕೊಳ್ಳೋಣ. ಎಷ್ಟು? ಓಕೆ, ಸ್ವಲ್ಪ ಹೈಟ್ ಎಷ್ಟಿರ್ಬೇಕು, ಇಷ್ಟು ಹೈಟ್ ಬೇಕಾಗಿಲ್ಲ ನನಗೆ. ಹೈಟ್ ಎಷ್ಟು ಇಟ್ಕೊಳ್ಳೋಣ? 0.1 ಇಟ್ಕೊಳ್ಳೋಣ. ಓಕೆ, ನೆಕ್ಸ್ಟ್ ಇದನ್ನೇ ಡಬ್ಲ್ಯೂ ಫ್ರೆಶ್ ಮಾಡ್ಕೊಳ್ಳೋದು. ಇಲ್ಲಿ ವಿಡ್ತ್ ಹೈಟ್ ನೋಡ್ಕೋರಿ, ಇಲ್ಲಿ ಸ್ಕ್ವೇರ್ ಒಳಗಡೆ ಬರ್ತದೆ. ಇಲ್ಲಿ ನಾನು ಏನು ಇಟ್ಕೋತಾ ಇದ್ದೀನಿ, 40. ನೆಕ್ಸ್ಟ್ ಕೆಳಗಡೆದ 20 ಇಟ್ಕೊಳ್ಳೋಣ, ಅಥವಾ 40-30 ಇಟ್ಕೊಳ್ಳೋಣ. ಸಾಕ? ಇಷ್ಟು ಈ ತರ ಇರಬೇಕು. 40-30 ಇಟ್ಕೋತಾ ಇದ್ದೀನಿ. ನೆಕ್ಸ್ಟ್ ಇದನ್ನೇ ಏನು ಮಾಡೋಣ, ಈಗ 40-35 ಕೆಳಗಡೆ ಸಿಗ್ಮೆಂಟ್ಸ್ 30-20 ಕೊಡ್ತೇನೆ. ಅಂದ್ರೆ ಇದ್ರ ಒಳಗಡೆ ಲೈನ್ ಅದಾವ, ಇವು ಕೆಳಗಿಂದ ಏನದಾವ ಎಡ್ಜಸ್ಗಳು, ಹಿಂಗ ಒಳಗೆ ಲೈನ್ ಹಾಕೊಂಡಿದ್ದೀನಿ. 30-40 ಲೈನ್ ಅದಾವ. ಹಿಂಗ 30 ತಿಳ್ಕೊರಿ, ಹಿಂಗೆ 40 ತಿಳ್ಕೊಳ್ಳಿ. ವಿಡ್ತ್ ಹೈಟ್ ಒಳಗೆ ಕಾಣಿಸ್ತಾ ಅದು. ಓಕೆ, ನೆಕ್ಸ್ಟ್ ಏನು ಮಾಡ್ಕೊಳ್ಳೋದು, ಇಷ್ಟೆಲ್ಲ ಸೆಲೆಕ್ಷನ್ ಆದ್ಮೇಲೆ ಇದಕ್ಕೆ ಸ್ವಲ್ಪ ಮೇಲ್ ತಗೊಳ್ಳೋಣ. ಇಷ್ಟೇ, ಭಾಳ ಬೇಡ, ಸ್ವಲ್ಪ ಮೇಲ್ ತಗೋಬೇಕು, ಇಷ್ಟೇ. ಓಕೆ, ಇಷ್ಟು ಮೇಲ್ ತಗೊಳ್ಳೋಣ. ಮೇಲ್ ತೆಗೆದಿದ್ದೇನೆ, ಇಷ್ಟೇ ಸಾಕು. ನೆಕ್ಸ್ಟ್ ಇದನ್ನು ಸೆಲೆಕ್ಷನ್ ಮಾಡ್ಕೊಳ್ಳೋದು. ಯಾವುದು ಬಾಕ್ಸ್ ಸೆಲೆಕ್ಷನ್ ಮಾಡ್ಕೊಂಡು ಸೀದಾ ಪ್ಯಾರಾಮೀಟರ್ ಎಡಿಟ್ ಒಳಗೆ ಹೋಗಿ ಇಲ್ಲಿಂದ ಕ್ಲಾತ್ ಬರುತ್ತೆ, ಆ ಕ್ಲಾತಿಗೆ ಅಪ್ಲೈ ಮಾಡ್ಕೊರಿ. ಅಪ್ಲೈ ಮಾಡ್ತಿದ್ದಾಗನೇ ಅಬ್ಜೆಕ್ಟ್ ಪ್ರಾಪರ್ಟೀಸ್ ಅಂತ ಬರುತ್ತೆ. ಅಬ್ಜೆಕ್ಟ್ ಪ್ರಾಪರ್ಟೀಸ್ ಮೇಲೆ ಹೋಗೋದು. ಇಲ್ಲಿಂದ ಬಾಕ್ಸ್ 25 ಬಾಕ್ಸ್ ಸೆಲೆಕ್ಷನ್ ಆಗುತ್ತೆ. ಅಂದ್ರೆ ಯಾವ ಬಾಕ್ಸ್ ಅಂದ್ರೆ ಇದೇ ಬಾಕ್ಸ್, ಅದು 25 ಅದು. ನೆಕ್ಸ್ಟ್ ಇದಕ್ಕೆ ಕ್ಲಾತ್ ಅಂತ ಅಪ್ಲೈ ಮಾಡ್ಕೊಳ್ಳೋಣ. ಯಾವ್ದು ಅದ್ರೊಳಗಡೆ ಸಾಟಿನ್ ಅಂತ ಇರುತ್ತೆ, ಅದನ್ನ ಸೆಲೆಕ್ಷನ್ ಮಾಡ್ಕೊಂಡು ಕೆಳಗಡೆ ಫ್ರೆಶರ್ ಅಂದ್ರೆ ಅದು ಎಷ್ಟು ಉಬ್ಬು ಬೇಕು, ತೆಲುಗು ಸ್ವಲ್ಪ ಎಷ್ಟು ದಪ್ಪ ಬೇಕು ನಿಮ್ಗೆ ಅನ್ನೋದನ್ನ ಇಲ್ಲಿ ಫ್ರೆಶರ್ 4 ಇಟ್ಕೋತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಅದಾದ್ಮೇಲೆ ಆಡ್ ಅಬ್ಜೆಕ್ಟ್ ಮಾಡ್ಕೊಳ್ಳೋಣ. ಆಡ್ ಅಬ್ಜೆಕ್ಟ್ಗೆ ಗುರು ಅನ್ನೋ ಅಬ್ಜೆಕ್ಟ್ ಅನ್ನು ಆಡ್ ಮಾಡಬೇಕಾಗಿದೆ. ಕೆಳಗಡೆ ಪ್ಲೇನ್ ತಗೊಂಡಿದ್ದೆ, ಅದರ ಹೆಸರು ಗುರು ಅಂತ ಇಟ್ಕೊಂಡಿದ್ದೆ. ಅದನ್ನ ಬತ್ತಿ ಇಲ್ಲಿಂದ ಆಡ್ ಇಟ್ಕೋತಾ ಇದ್ದೀನಿ. ಅದಕ್ಕೆ ಏನ್ ಮಾಡ್ಕೊಳ್ಳೋದು, ಇಲ್ಲಿಂದ ಕಾನ್ಸುಲೇಷನ್ ಅಬ್ಜೆಕ್ಟ್ ಅಂತ ಇಟ್ಕೊಳ್ಳೋಣ. ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನೆಕ್ಸ್ಟ್ ಅದಾದ್ಮೇಲೆ ಒಂದ್ಸಾರಿ ಚೆಕ್ ಮಾಡ್ಕೋರಿ, ಸೆಟ್ಟಿಂಗ್ ಆಗಲಿ ಕರೆಕ್ಟ್ ತಗೊಂಡಿದ್ದೆಲ್ಲ ಅಂತೇಳಿ ಮೆನುವಲ್ ಆಗಿ ಒಂದ್ಸಾರಿ ಚೆಕ್ ಮಾಡ್ಕೋಬೇಕು. ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೋರಿ. ನೋಡಿ ಹೋಗ್ಬಿಟ್ಟಿದೆ, ಆಗ್ಲೇ ನಾವು ಕ್ಲಾತ್ ಕೊಟ್ಟಿದ್ದೀವಿ, ಬಟ್ ಸೆಲೆಕ್ಷನ್ ಹೋಗಿದೆ. ವಾಪಸ್ ಇದನ್ನೇ ಕ್ಲಾತ್ ಸಾಟಿನ್ ಅಂತ ಇಟ್ಕೊಂಡು ನೆಕ್ಸ್ಟ್ ಫ್ರೆಶರ್ 4 ಅಂತ ಇಟ್ಕೊಂಡಿದ್ದೀನಿ, ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಗುರು ಅನ್ನೋದು ನೋಡೋಣ. ನೋಡಿ, ಇದು ಸೆಲೆಕ್ಷನ್ ಹೋಗ್ಬಿಟ್ಟಿತ್ತು, ಇವಾಗ ಬತ್ತು. ನೆಕ್ಸ್ಟ್ ಇನ್ನೊಂದ್ಸರ್ತಿ ಚೆಕ್ ಮಾಡ್ಕೊಳ್ಳೋಣ. ಬಾಕ್ಸ್ ಕ್ಲಾತ್ ಸೆಲೆಕ್ಷನ್ ಆಗ್ತಾ ಇದೆ, ಗುರು ಅನ್ನೋದು ಕಾನ್ಸುಲೇಷನ್ ಅಬ್ಜೆಕ್ಟ್ ಸೆಲೆಕ್ಷನ್ ಆಗ್ತಾ ಇದೆ. ಇವಾಗ ಓಕೆ ಕೊಟ್ಕೊರಿ. ಓಕೆ ಕೊಡ್ತಿದ್ದಂಗೆ ಇವಾಗ ಏನು ಮಾಡೋದು, ಸಿಮ್ಯುಲೇಷನ್ ಲೋಕಲ್ ಅಂತ ಹೇಳ್ಬಿಡೋದು ನೀವು. ಮತ್ತೆ ಸಿಮ್ಯುಲೇಷನ್ ಲೋಕಲ್ ಹೇಳ್ತಿದ್ದಂಗೆ ಅದಕ್ಕೆ ಬಂದ್ ಮಾಡ್ಕೋಬೇಕು. ತೆಲುಗು ರೆಡಿ ಆಗ್ಬಿಟ್ಟಿರ್ತದೆ. ರೆಡಿ ಆಗಿದೆ ರೀ, ನೋಡಿ ರೆಡಿ ಆಗಿದೆ. ರೆಡಿ ಆಗ್ತಿದ್ದಾನೆ. ಇದಕ್ಕೆ ಇನ್ನೂ ಸ್ವಲ್ಪ ಎಡಿಟ್ ಮಾಡಬೇಕಾಗಿದೆ, ಅಂದ್ರೆ ರಿಯಲಿಸ್ಟಿಕ್ ಆಗಿ ಕಾಣಿಸ್ಬೇಕಲ್ಲ ಇದು. ಇಲ್ಲಿ ನೋಡ್ರಿ, ನೀವು ಸ್ವಲ್ಪ ವೈರ್ ಫ್ರೇಮ್ ಒಳಗೆ ಹೋಗಿ, ಅಥವಾ ವೈರ್ ಫ್ರೇಮ್ ತೆಗಿಯೋಣ. ಅವಾಗ ವೈರ್ ಫ್ರೇಮ್ ತೆಗೆದ್ರೆ ಗೊತ್ತಾಗ್ತದೆ ನಿಮ್ಗೆ. ಎಜ್ ಫೇಸ್ ತೆಗೆದ್ಬಿಟ್ಟು ಅಂದ್ರೆ ಈ ತರ ಸ್ಮೂತ್ ಒಳಗೆ ಬಂದ್ಬಿಟ್ಟಿರ್ತದೆ ಪಿಲ್ಲೋ. ಹೌದಿಲ್ಲ ರೀ, ಬಹಳ ಈಸಿ ಅದ, ಏನು ಹಾರ್ಡಿಲ್ಲ ಮಾಡೋದು. ಇದಕ್ಕೆ ಸ್ವಲ್ಪ ರಿಯಲಿಸ್ಟಿಕ್ ಆಗಿ ಕಾಣಿಸ್ತಿರ್ಬೇಕು. ಅದ್ರ ಮೇಲೆ ಮಕ್ಕೊಂಡಾಗ ಅಂದ್ರೆ ಸ್ವಲ್ಪ ಈ ತರ ಮುದುಳಿ ಆಗಿರೋ ತರ ಕಾಣಿಸ್ತದೆ. ಅದಕ್ಕೇನ್ ಮಾಡ್ಕೋಬೇಕು ನೀವು, ವಾಪಸ್ ಎಲ್ಲಿ ಹೋಗ್ಬೇಕಾ, ಮೊಡಿಫೈ ಒಳಗೆ ಹೋಗ್ಬಿಟ್ಟು ಮೊಡಿಫೈ ಒಳಗೆ ಹೋಗ್ತಿದ್ದಾನೆ. ಅದಕ್ಕೆ ನಾಯ್ಸ್ ಆ್ಯಡ್ ಮಾಡ್ಕೊಳ್ಳೋಣ. ಓಕೆ, ನಾಯ್ಸ್ ಬರುತ್ತೆ. ಇಲ್ಲಿಂದ ನಾಯ್ಸ್ ಅನ್ನೋದು ಬರುತ್ತೆ ಮೊಡಿಫೈ ಒಳಗಡೆ. ನಾಯ್ಸ್ ತಗೊಳ್ಳೋಣ. ನಾಯ್ಸ್ ತಗೋತಿದ್ದಾಗನೇ ಇಲ್ಲಿ ತರ ಸ್ಕೇಲ್ ಮತ್ತೆ ಸೀಡ್ ಮತ್ತೆ ಸ್ಕೇಲ್ ಬರುತ್ತೆ. ನಮ್ಗೇನು ಬೇಕಾಗಿಲ್ಲ. ನಾವೇನ್ ಮಾಡೋಣ, ಏನ್ ಬರುತ್ತೆ ಇಲ್ಲಿ, ಫ್ರಾಕ್ಚಲ್ ಅಂತ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಓಕೆ, ಇದನ್ನು ಕ್ಲಿಕ್ ಮಾಡ್ತಿದ್ದಂಗೆ ಏನ್ ಬರುತ್ತೆ ಕೆಳಗಡೆ, ಇಲ್ಲಿಂದ ರೆಗ್ಯುನೈಸ್ ಅಂದ್ರೆ ಎಷ್ಟು ಬರುತ್ತೆ ಅಂತ ಹೇಳುತ್ತೆ. ಇದನ್ನ ಜಾಸ್ತಿ ಮಾಡ್ಕೊಳ್ಳೋಣ. ಓಕೆ, ಕೆಳಗಡೆ ಇದನ್ನ XY ಆಕ್ಸಿಸ್ ಒಳಗಡೆ 0.5, ಇದನ್ನು ಕೂಡ 0.5 ಇಟ್ಕೊಳ್ಳೋಣ. ಇದನ್ನು ಕೂಡ 0.5. ನೆಕ್ಸ್ಟ್ ಇದಕ್ಕೇನು ಮಾಡ್ಕೊಳ್ಳೋದು, ಸ್ವಲ್ಪ ಜಾಸ್ತಿ ಇಟ್ಕೊಳ್ಳೋಣ, 1 ಇಟ್ಕೊಳ್ಳೋಣ. ಇವಾಗ ನೋಡಿ ಸ್ವಲ್ಪ ರಿಯಲಿಸ್ಟಿಕ್ ಆಗಿ ಕಾಣಿಸ್ತಾ ಇದೆ. ಇದನ್ನೇ ಸ್ವಲ್ಪ ಹೈಟ್ ವಿಡ್ತ್ ಕೂಡ ಸ್ವಲ್ಪ ಚೇಂಜಸ್ ಆಗಬೇಕಾಗಿತ್ತು ಅಂದ್ರೆ ನೀವೇನು ಮಾಡ್ಬೋದು, ವಾಪಸ್ ಮೊಡಿಫೈ ಒಳಗೆ ಹೋಗಿ ಇಲ್ಲಿಂದ ಯಾವ್ದು ಸೆಟ್ಟಿಂಗ್ ಬರುತ್ತೆಪ್ಪ ಅಂದ್ರೆ FFD ಬಾಕ್ಸ್ ಅಂತ ಬರುತ್ತೆ. FFD ಬಾಕ್ಸ್ ಅನ್ನ ಸೆಲೆಕ್ಷನ್ ಮಾಡ್ಕೊಳ್ಳೋಣ. ಇಲ್ಲಿ ಬರುತ್ತೆ FFD ಬಾಕ್ಸ್ ಅಂತೇಳಿ ಸೆಲೆಕ್ಷನ್ ಮಾಡ್ಕೊಂಡು ಇದರ ಎಡ್ಜಸ್ಗಳು ಕೂಡ ಸೆಲೆಕ್ಷನ್ ಆಗ್ತಾವ. ಆ ಎಡ್ಜಸ್ ಅನ್ನ ನೀವು ಬಾಕ್ಸ್ ಸೆಲೆಕ್ಷನ್ ಮಾಡ್ಕೊಳ್ಳೋಣ. ಎಡ್ಜಸ್ ಸೆಲೆಕ್ಷನ್ ಆಗಬೇಕಾಗಿತ್ತು ಅಂದ್ರೆ ಇದನ್ನ ಇಲ್ಲಿ ಪ್ಲಸ್ ಪಾಯಿಂಟ್ ಅಂತ ಇರುತ್ತೆ, ಓಪನ್ ಮಾಡ್ಕೋರಿ.
ಕಂಟ್ರೋಲ್ ಪಾಯಿಂಟ್ಸ್ ಅಂತ ಬರುತ್ತೆ. ಆ ಕಂಟ್ರೋಲ್ ಪಾಯಿಂಟ್ ಸೆಲೆಕ್ಷನ್ ಮಾಡ್ಕೊಂಡು ನೀವೇನು ಮಾಡ್ಬೋದು, ಈ ಥರ ಎಡ್ಜಸ್ ಪಾಯಿಂಟ್ ತೊಗೊಂಡಿದ್ದಾಗ ಈ ಥರ ಮೋಡಿಫಿಕೇಶನ್ ಕೂಡ ಮಾಡ್ಬೋದು. ನಿಮ್ಗೆ ಯಾವ ಥರ ಬೇಕು ಆ ಥರ ಮೋಡಿಫಿಕೇಶನ್ ಕೂಡ ಮಾಡ್ಕೊಂಡು ಇಟ್ಕೋಬೋದು. ಸಪೋಸ್ ಇದೇ ಒಂದು ಪಾಯಿಂಟ್ ಸ್ವಲ್ಪ ಹೈಟ್ ಬೇಕಾಗಿದೆ ಅಂದರೆ ಈ ಥರ ಹೈಟ್ ಮಾಡ್ಬೋದು. ಇದೊಂದು ಪಾಯಿಂಟ್ ಹೈಟ್ ಬೇಕಾಗಿದೆ ಅಂದರೆ ಸ್ವಲ್ಪ ಈ ಥರ ಹೈಟ್ ಮಾಡ್ಕೋಬೋದು. ನಿಮ್ಗೆ ಯಾವ ಥರ ಬೇಕೋ ಆ ಥರ ಹೈಟನ್ನು ಮಾಡ್ಕೋಬೋದು. ಗೊತ್ತಾಗಿದೆಯಾ? ಓಕೆ, ಇದೇ ಥರ ಇರಲಿಪ್ಪ ಅಂದರೆ ಇದೇ ಥರ ಇಟ್ಕೊಳ್ಳೋಣ. ಇದನ್ನೇ ರೈಟ್ ಕ್ಲಿಕ್ ಮಾಡಿ ಕನ್ವರ್ಟ್ ಎಡಿಟೇಬಲ್ ಪಾಲಿ, ರೈಟ್ ಕೆಳಗಡೆ ಡಿಲೀಟ್ ಮಾಡ್ಕೊಳ್ಳೋಣ. ವಾಪಸ್ ತೆಲುಗು ಒಂದೇ ಉಳಿದ್ಬಿಡ್ತದೆ ನಮ್ಗೆ. ಇದನ್ನೇನು ಮಾಡ್ಕೊಳ್ಳೋದು, ಈಗ ಸೀದಾ ನಮ್ಮ ಬೆಡ್ ಮೇಲೆ ತೊಗೊಂಡ್ಬಿಡೋಣ. ಸ್ವಲ್ಪ ಮೇಲೆ ತಗೋರಿ, ಸ್ವಲ್ಪ ಆರ್ ಫ್ರೆಶ್ ಮಾಡ್ಕೊಳ್ಳೋಣ, ಸೌಂಡ್ ಇಟ್ಕೊಳ್ಳೋಣ. ಸ್ವಲ್ಪ ಬೆಡ್ ಯಾವ ಥರ ಬೇಕೋ ಅಷ್ಟು ಇಟ್ಕೋರಿ, ಸ್ವಲ್ಪ ಫ್ರೆಶರ್ ಸೌಂಡ್ ಇಟ್ಕೊಳ್ಳೋಣ. ನೆಕ್ಸ್ಟ್ ಇದನ್ನೇ ಡಬ್ಲ್ಯೂ ಫ್ರೆಶ್ ಮಾಡೋದು, ತೊಗೊಂಡೋಗ್ರಿ ಇಲ್ಲಿಂದ ತೊಗೊಂಡೋಗಿ ಈ ಫ್ರೆಶ್ ಮಾಡ್ಕೊಳ್ಳೋದು. ಈ ಫ್ರೆಶ್ ಮಾಡ್ತಿದ್ದಂಗೆ ಇದನ್ನೇ ರೊಟೇಷನ್ ಮಾಡಿಬಿಡೋದು 88 ಅಥವಾ ಎಷ್ಟೇ ಇಟ್ಕೋರಿ. ಓಕೆ, ಇದನ್ನೇ ತೊಗೊಂಡೋಗಿ ಇಲ್ಲಿ ಇಟ್ಬಿಡೋದು. ಒಂದು ಬೆಡ್ ರೆಡಿ ಆಯಿತು. ಇದೇ ಥರ ಇನ್ನೊಂದು ಬೆಡ್ ಬೇಕಾಗಿದೆ ನನಗೆ, ಶಿಫ್ಟ್ ಹಿಡಿದು ಡೂಪ್ಲಿಕೇಟ್ ಮಾಡ್ಕೋಬೋದು. ಓಕೆ, ಇವೆರಡು ಏನು ಮಾಡ್ರಿ, ಈಗ ಸ್ವಲ್ಪ ಶಿಫ್ಟ್ ಹಿಡಿದು ಕಂಟ್ರೋಲ್ ಹಿಡಿದು ಆರ್ ಫ್ರೆಶ್ ಮಾಡ್ಕೊಂಡ್ರೆ ಎರಡು ಸ್ವಲ್ಪ ಸೌಂಡ್ ಮಾಡ್ಕೋಬೋದು. ಆಗಿದೆ ರೀ. ಈ ಥರ ಏನು ಮಾಡ್ಕೊಬೋದು ನಾವು, ಪಿಲ್ಲೋನ್ ಕೂಡ ನಾವು ರೆಡಿ ಮಾಡಿದ್ದೀವಿ. ಭಾಳ ಈಸಿ ಅದ, ಏನು ಹಾರ್ಡ್ ಇಲ್ಲ. ಇದ್ರ ಮೇಲೆ ಕೆಲಸ ಮಾಡೋದನ್ನ ಏನು ಭಾಳ ಡಿಫಿಕಲ್ಟ್ ಇಲ್ಲ. ಈ ಥರ ನಾವೇನು ಮಾಡ್ಬೋದು, ಪ್ಲೇನ್ ಒಂದು ಕೆಳಗಡೆ ಈ ಥರ ಪ್ಲೇನ್ ಇಟ್ಕೊಳ್ಳೋಣ. ಒಂದು ಡಬ್ಲ್ಯೂ ಆರ್ ಫ್ರೆಶ್ ಮಾಡ್ಕೊಳ್ಳೋದು, ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳೋಣ. ಡಬ್ಲ್ಯೂ ಫ್ರೆಶ್ ಮಾಡೋದು. ಓಕೆ, ಈ ಥರ ಏನು ಮಾಡ್ಬೋದು ನಾವು ಬೆಡ್ ಮತ್ತು ಈ ಥರ ಡಿಸೈನ್ ಕೂಡ ಬಹಳ ಈಸಿಯಾಗಿ ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದೊಳಗೆ ಹೇಳ್ಕೊಟ್ಟಿದ್ದೀನಿ. ಇದಕ್ಕೆ ಪ್ರಾಕ್ಟೀಸ್ ಮಾಡ್ಕೊರಿ. ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಬರ್ತದೆ. ಮತ್ತೆ ಸಿಗೋಣ ಬೇರೆ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಇದೇ ವಿಡಿಯೋ ನೋಡಿಕೊಂಡು ಪ್ರಾಕ್ಟೀಸ್ ಮಾಡ್ಕೋಬೇಕು. ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಿ ಅಷ್ಟು ಈಸಿಯಾಗಿ ಬರ್ತದೆ. 3ds ಮ್ಯಾಕ್ಸ್ ಏನು ಹಾರ್ಡ್ ಇಲ್ಲ, ಬಟ್ ನಿಮ್ಮ ಯೋಚನೆ ಈಸಿ ಅದ ಅಂತ ಅನ್ಕೋರಿ. ಈಸಿ ಆಗ್ತದೆ, ಸಕ್ಸಸ್ ಆಗ್ತೀರಿ. ಮತ್ತೆ ಸಿಗೋಣ ಬೇರೆ ವಿಡಿಯೋದೊಂದಿಗೆ. ನಮಸ್ಕಾರ.